ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಾಹ್ಯಾಕಾಶದಲ್ಲಿ 14 ದಿನಗಳು ಶುಭಾಂಶು ಶುಕ್ಲಾ ಅವರು ಸೇರಿದಂತೆ ಈ 4 ಜನ ವಿಜ್ಞಾನಿಗಳು ಅಧ್ಯಯನ ನಡೆಸ್ತಾರೆ. ಗುರುತ್ವಾಕರ್ಷಣೆ ಕಡಿಮೆ ಇರುವಂತಹ ISS ನಲ್ಲಿ ಕೂಡ ಅಧ್ಯಯನ ನಡೆಸ್ತಾರೆ. ಹೆಸರುಕಾಳು, ಮೆಂತ್ಯ ಧಾನ್ಯ ಹೇಗೆ ಇಲ್ಲಿ ಮೊಳಕೆ ಒಡೆಯುತ್ತವೆ, ಆ ಬಾಹ್ಯಾಕಾಶದಲ್ಲಿ ಮೊಳಕೆ ಒಡೆಯುವಂತಹ ರೀತಿ, ಅಲ್ಲಿ ಹೇಗೆ ಜೆನೆಟಿಕ್ ಚೇಂಜಸ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಅಧ್ಯಯನ ಮಾಡ್ತಾರೆ. ಅದಾದ ನಂತರ ಮತ್ತೆ 14 ದಿನಗಳ ನಂತರ ಅದನ್ನು ವಾಪಸ್ ಇಂಡಿಯಾ ಭಾರತ ನೆಲಕ್ಕೆ ನಮ್ಮ ಬಂದಾಗ ಸೊ ಇಲ್ಲಿ ಅದನ್ನು ಮತ್ತೆ ಬಿತ್ತನೆ ಮಾಡಲಾಗತ್ತೆ. ಸೊ ಹಾಗಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಮರಳದ ಮೇಲೆ ಇಲ್ಲಿ ಬಿತ್ತನೆ ಮಾಡಿ ಇಲ್ಲಿ ಹೇಗೆ ಅದು ಮೊಳಕೆ ಹೊಡೆದು ಎಲ್ಲವೂ ಕೂಡ ಗ್ರೋ ಆಗುತ್ತೆ ಅಥವಾ ಬೆಳವಣಿಗೆ ಕಾಣುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸ್ಟಡಿ ಆಗುತ್ತೆ. ಸೊ ಅಂದರೆ ಇಲ್ಲೇ ನೆಲದಲ್ಲಿ ಹಾಕಿದಾಗ ಬೆಳೆಕಾಳುಗಳು ಅದು ಆಗ ಚಿಗುರು ಹೊಡೆಯೋದಕ್ಕೂ ಬಾಹ್ಯಾಕಾಶದಲ್ಲಿ ಚಿಗುರು ಹೊಡೆದಂಥದ್ದನ್ನು ತಂದು ಇಲ್ಲಿ ನಾವು ಬೆಳೆಯೋದಕ್ಕೂ ಏನು ವ್ಯತ್ಯಾಸಗಳಿರುತ್ತೆ, ಜೆನೆಟಿಕ್ ಚೇಂಜಸ್ ಏನಾಗುತ್ತೆ ಅನ್ನೋಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಸ್ಟಡಿ ಮಾಡಲಾಗುತ್ತೆ. ಅದರ ಗುಣಮಟ್ಟ ಏನಿರುತ್ತೆ, ಯಾಕಂದರೆ ಮುಂದಿನ ಹಂತದಕ್ಕೆ ಈಗ ಎಲ್ಲವೂ ಕೂಡ ಈಗ ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಏನಾದರೂ ಅಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣಬಹುದಾ, ಅಲ್ಲಿ ಏನಾದರೂ ಮತ್ತಷ್ಟು ಈ ಥರದ್ದು ಒಂದಷ್ಟು ಬೆಳವಣಿಗೆಗಳಾಗಬಹುದಾ, ಇದೆಲ್ಲದಕ್ಕೂ ಕೂಡ ಈಗ ಮಾಡುವಂತಹ ಸ್ಟಡಿಗಳು, ಅಧ್ಯಯನಗಳು ಇವೆಲ್ಲವೂ ಕೂಡ ಸಹಕಾರಿಯಾಗತ್ತೆ. ಸೊ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮಾಣುಗಳೊಡನೆ ಅಲ್ಲಿರುವಂತಹ ಒಂದು ಬಾಹ್ಯಾಕಾಶದಲ್ಲಿರುವಂತಹ ಒಂದು ಅಟ್ಮಾಸ್ಫಿಯರ್ ಹೇಗೆ ವರ್ತನೆ ಆಗುತ್ತೆ, ಸೂಕ್ಷ್ಮ ಪಾಚಿಗಳ ಬಗ್ಗೆ, ಈ ಮೈಕ್ರೋ ಆಲ್ಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆಲ್ಗೆ ಅಂತ ಹೇಳಿದ್ರೆ ಪಾಚಿ, ಈ ಸೂಕ್ಷ್ಮ ಪಾಚಿ ಅದು ಹೇಗೆ ಇಲ್ಲಿ ರಿಯಾಕ್ಟ್ ಮಾಡುತ್ತೆ, ಇದ್ರ ಬಗ್ಗೆನೂ ಕೂಡ ಅಧ್ಯಯನ ನಡೆಸ್ತಾರೆ. ಸೂಕ್ಷ್ಮ ಪಾಚಿ ಸಣ್ಣ ಸೂಕ್ಷ್ಮಾಣುಗಳಾಗಿರ್ತವೆ, ಇದು ಯಾವ ರೀತಿಯಾಗಿ ಪ್ರಯೋಜನಕಾರಿಯಾಗುತ್ತೆ ಅಲ್ಲಿ ಸ್ಪೇಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿ ಆಮ್ಲಜನಕವನ್ನು ಹೊರಬಿಡುವಂಥದ್ದು ಇದರ ಒಂದು ಕ್ವಾಲಿಟಿ, ಈ ಮೈಕ್ರೋ ಆಲ್ಗೆಯ ಕ್ವಾಲಿಟಿ. ಈ ಸೂಕ್ಷ್ಮ ಪಾಚಿ ಅತಿ ಹೆಚ್ಚು ಪೋಷಕಾಂಶಗಳನ್ನು ಕೂಡ ಹೊಂದಿರುತ್ತೆ. ಸೊ ಈ ಮೈಕ್ರೋ ಆಲ್ಗೆ ಪ್ರಯೋಗದ ಬಗ್ಗೆ ಸ್ಪೇಸ್ನಲ್ಲಿ ಅಧ್ಯಯನ ಮಾಡಲಾಗುತ್ತೆ, ಅಲ್ಲೂ ಕೂಡ ಈ ಪ್ರಯೋಗಗಳನ್ನು ಮಾಡಲಾಗುತ್ತೆ. ಬಹುಶಃ ಇವೆಲ್ಲವೂ ಕೂಡ ಈ ಹೈಸ್ಕೂಲ್ ಹಂತದಲ್ಲಿ ನಾವೆಲ್ಲರೂ ಕೂಡ ಲ್ಯಾಬೊರೇಟರಿಗಳಲ್ಲಿ ಇವೆಲ್ಲವೂ ಕೂಡ ಮಾಡಿಸಿರ್ತಾರೆ, ಹೇಳಿರ್ತಾರೆ ಮೈಕ್ರೋ ಆಲ್ಗೆ ಬಗ್ಗೆ, ಜೊತೆಗೆ ಹೇಗೆ ಕಾಳುಗಳು ಮೊಳಕೆ ಹೊಡೆಯುತ್ತವೆ ಅನ್ನುವಂಥದ್ರ ಬಗ್ಗೆ ಅದರ ಅಧ್ಯಯನ. ಬಟ್ ನಾವು ಇಲ್ಲಿ ನೆಲದಲ್ಲಿ ಮಾಡೋದಕ್ಕೂ ಸ್ಪೇಸ್ನಲ್ಲಿ ಹೇಗೆ ಇದಕ್ಕೆ ಬಿಹೇವ್ ಮಾಡುತ್ತೆ ಅನ್ನೋದಕ್ಕೂ ಪ್ರಮುಖವಾದಂಥ ಒಂದು ಅಧ್ಯಯನದ ಒಂದು ಕೇಂದ್ರ ಬಿಂದು ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು 14 ದಿನಗಳ ಕಾಲ ನಡೆಯುವಂಥ ಒಂದು ಅಧ್ಯಯನದಲ್ಲಿ ಈ ಸೂಕ್ಷ್ಮ ಪಾಚಿ ಬಗ್ಗೆನೂ ಕೂಡ ಹೇಗೆ ಬೆಳೆಯುತ್ತೆ, ಅಲ್ಲಿ ಹೇಗೆ ಜೆನೆಟಿಕ್ ಮ್ಯೂಟೇಷನ್ಗಳೆಲ್ಲ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತಾರೆ. ಇನ್ನು ಗಗನಕ್ಕೆ ಯಶಸ್ವಿಯಾಗಿ ಫಾಲ್ಕನ್ 9 ನೌಕೆ ಚಿಮ್ಮಿದೆ. ಗ್ರೂಪ್ ಕ್ಯಾಪ್ಟನ್ ಆಗಿ ಶುಭಾಂಶು ಶುಕ್ಲಾ ಅವರಿದ್ದಾರೆ. ಸೊ ಸಹಜವಾಗಿ ಅವರ ಪೋಷಕರು ಸಂತೋಷ ಇವತ್ತು ಇಮ್ಮಡಿಯಾಗಿದೆ. ಫಾಲ್ಕನ್ 9 ನೌಕೆ ಉಡಾವಣೆಯನ್ನು ಅವರ ಹೆತ್ತವರು ಶುಭಾಂಶು ಶುಕ್ಲಾ ಅವರ ಫ್ಯಾಮಿಲಿಯವರು ಕುತ್ಕೊಂಡು ವೀಕ್ಷಿಸಿದ್ದಾರೆ, ಖುಷಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅವರ ಕಣ್ಣುಗಳಲ್ಲಿ ಆನಂದ ಭಾಷ್ಪ. ಯಾಕಂದರೆ ಕೋಟ್ಯಾಂತರ ಜನ ಭಾರತೀಯರಲ್ಲಿ ಈ ಅವಕಾಶ ಸಿಕ್ಕಿರುವಂಥದ್ದು, ಅದು 40 ವರ್ಷಗಳ ಬಳಿಕ. ರಾಕೇಶ್ ಶರ್ಮಾ ಅವರ ನಂತರ 1984 ರಾಕೇಶ್ ಶರ್ಮಾ ಅವರು ಹೋಗಿದ್ದು. ಅದಾದ ನಂತರ ನಾವಿಲ್ಲಿ 40 ವರ್ಷಗಳ ಬಳಿಕ ಮತ್ತೆ ಶುಭಾಂಶು ಶುಕ್ಲಾ ಅವರು ಹೋಗ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಆ ಒಂದು ಸಂತೋಷ ಅವರ ಕುಟುಂಬ ಸದಸ್ಯರಲ್ಲೂ ಕೂಡ ಮನೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು, ಶುಭಾಂಶು ಶುಕ್ಲಾ ಅವರ ಜನ್ಮ ಆಗಿದ್ದನ್ನೇ 85 ಅಂದರೆ ರಾಕೇಶ್ ಶರ್ಮಾ ಅವರ ಇದೆಲ್ಲವೂ ಕೂಡ ಗಗನಯಾನ ಇದೆಲ್ಲವೂ ಕೂಡ ಅವರು ನೆಕ್ಸ್ಟ್ ತಮ್ಮ ಒಂದು ಸ್ಟಡೀಸ್ ಟೈಮ್ನಲ್ಲಿ ಓದ್ಕೊಂಡು ಬೆಳೆದಂಥವ್ರು. ಸೊ ಈಗ ಅವರ ಮಗ ಈ ಗಗನಯಾತ್ರಿಗಳಲ್ಲಿ ಒಬ್ಬರಾಗಿರುವಂಥದ್ದು ಅವರ ಕುಟುಂಬದವರಿಗೂ ಕೂಡ ಸಂತಸ ತಂದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.